ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿರೋಂಥ ಹಾಗೆ ಈಸಿಯಾಗಿರೋಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಹಾಕಲಿಕ್ಕೆ ನಾನು ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. 6-7 ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಮತ್ತು ನೀಡಲ್ ಬಂದು 70.95 mm ನೀಡಲ್ಲು. ನಾನು ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಬೀಡ್ಸನ್ನು ತೊಗೊಂಡಿದ್ದೀನಿ. ಯಾವ ಸೈಜ್ ಬೇಕಾದ್ರೂ ಬೀಡ್ಸ್ನ ತೊಗೋಬೋದು. ರೌಂಡ್ ಬೀಡ್ ಆದರೂ ತೊಗೋಬೋದು, ಈ ಥರ ಬೀಡ್ಸ್ ಆದರೂ ತೊಗೋಬೋದು. ನಾನು ಈ ಥರ ಒಂಥರ ರೌಂಡ್ ಶೇಪ್ ಇರೋ ಥರನೇ ತೊಗೊಂಡಿದ್ದೀನಿ ಬೀಡನ್ನು. ಡಿಸೈನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೀರೆ ರೈಟ್ ಸೈಡ್ ಇದ್ದ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಬಿಡೋಣ. ಟೈಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ, ಟೈಟಾಗಿರುತ್ತೆ ಅಂತ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ಕೊಳ್ಳೋಣ. ದಾರನ ಸುತ್ಕೊಂಡು ಸ್ವಲ್ಪ ಕ್ರಾಸಾಗಿ ನೋಡಿ ವಿ ಶೇಪ್ ಥರ ಇಟ್ಕೊಳ್ಳೋಣ. ನೀಡಲನ್ನು ಸ್ಟ್ರೈಟಾಗಿ ಬೇಡ, ಸ್ವಲ್ಪ ಕ್ರಾಸಾಗಿ, ಈ ಥರ ಕ್ರಾಸಾಗಿ ಇಟ್ಟು ದಾರನ ತಂದು ಒಂದು ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ವಿ ಶೇಪ್ ಬರೋ ಥರ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ, ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್, 1 2 3 ಚೈನನ್ನು ಹಾಕ್ಕೊಂಡು ಈಗೇನು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ವಲ್ವ ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. 3 ಚೈನನ್ನು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಡಿಸೈನ್ ಬರುತ್ತೆ ಇಲ್ಲಿ. ಮತ್ತು ಈ ಸಿಂಗಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು, ಇಲ್ಲ ಹಾಫ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು. ಇಲ್ಲಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಲ್ವ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕನೇ 3 ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕಾದರೆ ಹಾಫ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು, ಸಿಂಗಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು. ನಾನಿಲ್ಲಿ ಪಕ್ಕನೇ 3 ಸಿಂಗಲ್ ಕ್ರೋಶೆಟನ್ನು ಮಾಡಿಕೊಂಡು ಮತ್ತೆ ಒಂದು ಚೈನನ್ನು ಮಾಡ್ಕೊಳ್ಳೋಣ. ಒಂದು ಚೈನನ್ನು ಮಾಡಿಕೊಂಡು ನೀಡಲ್ ಮೇಲೆ ಮತ್ತೆ ದಾರನ ಸುತ್ತಕೊಂಡು ಡೈರೆಕ್ಟಾಗಿ ಬಟ್ಟೆಗೆ ಕಂಬನ ಮಾಡ್ಕೋಬೇಕು. ವಿ ಶೇಪ್ ಇಟ್ಟು ನೋಡಿ, ಬಟ್ಟೆಗೆ ಸ್ವಲ್ಪ ಕ್ರಾಸಾಗಿ ಇಟ್ಟು ಒಂದು ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡ್ಮೇಲೆ 3 ಚೈನನ್ನು ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಪಿಕಾಟ್ ಡಿಸೈನ್ ಆಗುತ್ತೆ. 3 ಚೈನ್ ಲಾಕ್ ಆದಮೇಲೆ ಅದ್ರ ಪಕ್ಕನೇ 3 ಸಿಂಗಲ್ ಕ್ರೋಶೆಟಾಗಿ ಮಾಡ್ಕೋಬೇಕು. 3 ಸಾರಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಒಂದು ಚೈನ್ ಆದಮೇಲೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಬಟ್ಟೆಗೆ ಸ್ವಲ್ಪ ಕ್ರಾಸಾಗಿ ಇಟ್ಟು ವಿ ಶೇಪ್ ಬರೋ ಥರ ಒಂದು ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಇಲ್ಲಿ ಕಂಬನ ಮಾಡ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು ಇದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕನೇ ಲಾಕ್ ಆದ ನಂತರ ಪಕ್ಕನೇ 3 ಸಿಂಗಲ್ ಕ್ರೋಶೆಟಾಗಿ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು. ನೋಡೋದಕ್ಕೂ ಅಷ್ಟೇ, ಹಾಕೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಬಂದಿದೆ. ಲಾಸ್ಟಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡಿಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡೋಣ ಯಾವ ರೀತಿ ಅಂತ. ನಾನು ಸೇಮ್ ಕಲರ್ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ. ಅದೇ ಥ್ರೆಡ್ಡನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ ಲೈನಲ್ಲಿ ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ವ ಅದೇ ಪ್ಲೇಸ್ಗೆ ಹೋಗಿ ಲಾಕನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕ್ಕೊಂಡು ಇಲ್ಲಿ ನಾವು ಪಿಕಾಟ್ ಡಿಸೈನನ್ನು ಮಾಡ್ಕೊಂಡಿದ್ವಲ್ವ ಆ ಪಿಕಾಟ್ ಡಿಸೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ. 2 ಚೈನ್ ಲಾಕ್ ಆದಮೇಲೆ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ತೊಗೊಂಡಿದ್ವಲ್ವ ಆ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡನ್ನು ಲಾಕ್ ಮಾಡಬಾರ್ದು. ನೆಕ್ಸ್ಟು ಸ್ಟೆಪ್ ಇದೆಯಲ್ಲ, ನೆಕ್ಸ್ಟ್ ಆರ್ಚ್ ಇದೆಯಲ್ಲ, ನೆಕ್ಸ್ಟ್ ಪಿಕಾಟ್ ಡಿಸೈನು, ಈ ಬೀಡ್ ಹಾಕಿರೋದು ಬಿಟ್ಟು ನೆಕ್ಸ್ಟ್ ಅದ್ರ ಪಕ್ಕದ ಆರ್ಚಿಗೆ ಇಲ್ಲೇನು ಮತ್ತೆ ಪಿಕಾಟ್ ಡಿಸೈನ್ ಇರುತ್ತಲ್ವ ಆ ಪಿಕಾಟ್ ಡಿಸೈನ್ ಒಳಗಡೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನ್, 1 2 3 4 ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡ್ಮೇಲೆ
ಇಲ್ಲಿ ಲಾಕ್ ಇರುತ್ತಲ್ವ, ಇಲ್ಲಿ ನಾವು 2 ಚೈನ್ ಲಾಕ್ ಮಾಡ್ಕೊಂಡಿದ್ವಲ್ವ, ಆ 2 ಚೈನ್ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇದು 4 ಚೈನ್ ಒಳಗಡೆ ಹೋಗಿ ಲಾಕನ್ನು ಮಾಡ್ಕೋಬೇಕು. ಮತ್ತು ಅದು ಪಿಕೌಟ್ ಡಿಸೈನ್ ಆಗುತ್ತೆ. ಮತ್ತೆ 3 ಚೈನನ್ನು ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಮತ್ತು ಅದೇ 4 ಚೈನ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಮತ್ತು ಅದೇ 4 ಚೈನ್ಗೆ ಲಾಕ್. ಈ ಥರ 4 ಸಾರಿ ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಅದೇ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು. 4 ಅಥವಾ 5 ಸಾರಿ ಮಾಡ್ಕೊಳ್ಳೋಣ. ಫ್ಲವರ್ ಡಿಸೈನ್ ಬರುತ್ತೆ ಇಲ್ಲಿ. ಬೇಕಂದರೆ ಈ ಸ್ಟೆಪ್ಪಿಗೆ ನೀವು ಕಲರ್ನ ಚೇಂಜ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಇದು. ಇಲ್ಲಿ ಲಾಕ್ ಬೀಡಿನ ಪಕ್ಕ ಇನ್ನು ಲಾಕ್ ಇರುತ್ತಲ್ವ, ಆ ಲಾಕಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಪಿಕಾಟ್ ಡಿಸೈನ್ಗೆ ನಾವು ಲಾಕ್ ಮಾಡ್ಕೊಂಡಿದ್ವಲ್ಲ ಬೀಡನ್ನು, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಫ್ಲವರ್ ಡಿಸೈನ್ ಥರ ಕಾಣುತ್ತೆ. ಈಗ ಮತ್ತೆ ಡೈರೆಕ್ಟಾಗಿ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬಾರ್ದು. ನೆಕ್ಸ್ಟ್ ಪಿಕಾಟ್ ಡಿಸೈನ್ ಇರುತ್ತಲ್ವ, ನೆಕ್ಸ್ಟ್ ಪಿಕಾಟ್ ಡಿಸೈನ್ ಒಳಗಡೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನನ್ನು ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ಲಾಕ್ ಇರುತ್ತಲ್ವ, ಈ ಆರ್ಚಿಂದು ಲಾಕ್ ಎಂಡ್ ಮಾಡ್ಕೊಂಡಿರ್ತೀವಲ್ವ, ಆ ಪ್ಲೇಸಿಗೆ ಹೋಗಿ ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನನ್ನು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇದೇ 4 ಚೈನ್ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೋಬೇಕು. ಈಗ 5 ಸಾರಿ ಮಾಡ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಅದೇ 4 ಚೈನ್ಗೆ ಲಾಕನ್ನು ಮಾಡ್ಕೋಬೇಕು. ಮತ್ತು 3 ಚೈನ್ ಲಾಕ್. ಒಂಥರ ಫ್ಲವರ್ ಡಿಸೈನ್ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು. ಕುಚ್ಚು ಬರೋದಿಲ್ಲ ಈ ಡಿಸೈನ್ಗೆ. ಕುಚ್ಚು ಹಾಕ್ದಿರೇ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಡ ಅನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ಈ ಡಿಸೈನು. ಟೂ ಸ್ಟೆಪ್ಪಲ್ಲೇ ಕಂಪ್ಲೀಟ್ ಆಗುತ್ತೆ. ಮತ್ತಿದೇ ಪಿಕಾಟ್ ಡಿಸೈನ್ಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಪಿಕಾಟ್ ಡಿಸೈನ್ಗೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ ಬೀಡನ್ನು. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು ಸೀರೆನ ಉಲ್ಟಾ ತಿರುಗಿಸ್ಕೊಂಡು ಈ ಆರ್ಚನ್ನು ಎಂಡ್ ಮಾಡ್ಕೊಂಡಿರ್ತೀವಲ್ವ, ಅದೇ ಪ್ಲೇಸ್ಗೆ ಅದೇ ಲಾಕಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇದು 4 ಚೈನ್ ಗ್ಯಾಪ್ಗೆ ಲಾಕನ್ನು ಮಾಡ್ಕೋಬೇಕು. 4 ಸಾರಿ ಅಥವಾ 5 ಸಾರಿ ಇದೇ ಥರನೇ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡ್ರೆ ಆಗುತ್ತೆ ಈ ಆರ್ಚು. ನೋಡಿ ಇದೇ ಥರನೇ ಫುಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಡಿಸೈನ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಲರಲ್ಲೇ ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಡಿಸೈನು. ಲಾಸ್ಟಲ್ಲಿ ನೋಡಿ ಆರ್ಚನ್ನು ಇಲ್ಲಿ ಪಿಕಾಟ್ ಡಿಸೈನ್ ಇರುತ್ತಲ್ಲ, ಆ ಪಿಕಾಟ್ ಡಿಸೈನ್ಗೆ ಎಂಡ್ ಮಾಡಿಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿದ್ದೀನಿ. ಹಿಂದೆಗಡೆ ಇದನ್ನು ಗಮ್ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ದಾರ ಮುಂದೆ ಏನು ಬರೋದಿಲ್ಲ, ನೀಟಾಗಿರುತ್ತೆ. ಇದಕ್ಕೆ ಕುಚ್ಚೆಲ್ಲ ಏನು ಬರೋದಿಲ್ಲ. ಇಷ್ಟೇ ಈ ಡಿಸೈನು. ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು. ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ 500 to 600ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ವೈ ಡಿಫ್ರೆನ್ಸ್ ಬರುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು. ಕುಚ್ಚು ಬೇಡ ಅನ್ನೋರಿಗೂ ಕೂಡ ಇದು ಇಷ್ಟ ಆಗುತ್ತೆ. ನಮಗೆ ಕುಚ್ಚೆ ಕಟ್ಟೋದು ಬೇಡ, ಇದು ಹೀಗೆ ಇರಲಿ ಅನ್ನೋರಿಗೂ ಕೂಡ ಈ ಕುಚ್ಚು ತುಂಬಾ ಚೆನ್ನಾಗಿರುತ್ತೆ.
ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.